ಇಲ್ಲಿ ನೋಡಿ ಅನಾನಸು ಗಿಡ ಬೆಳೆಸ್ತಿದ್ದೇವೆ. ಅಲ್ಲೆಲ್ಲ ಹಾಕಿದ್ದೇವೆ ಅನಾನಸ್ ಗಿಡ ನೋಡಿ. ಇಲ್ಲಿ ಅನಾನಸ್ ಗಿಡ, ಬಾಳೆ ಗಿಡ, ಇದೊಂದು ಕೊಕ್ಕ ಗಿಡ ಅಂತ ಹೇಳ್ತಾರೆ ಇದಕ್ಕೆ ನೋಡಿ, ಕೊಕ್ಕೋ ಗಿಡ ಅಂತ. ಇದಕ್ಕೂ ಒಳ್ಳೆ ರೇಟ್ ಇದೆ ಮಾರ್ಕೆಟಲ್ಲಿ. ಇದೆಲ್ಲ ಒಂಥರ ನೋಡಿ, ಈ ಥರ ಒಂಥರ ಇದು ಬರುತ್ತೆ. ಅದರ ಒಳಗಿದ ಒಂಥರ ಏನಂತ ಹೇಳ್ತಾರೆ ಅದಕ್ಕೆ, ಒಳಗೆ ಒಂದು ಇದು ಥರ ಇರುತ್ತೆ. ಅದನ್ನು ನಾವು ಅಂಗಡಿಗೆ ಮಾರ್ತಾಯಿದ್ದೀವಿ. ಇದಕ್ಕೂ ಕೆಲವೊಮ್ಮೆ ಒಳ್ಳೆ ರೇಟ್ ಇದೆ ಒಂದೊಂದು ಸಾರಿ. ಹಾಗೆ ನೋಡಿ, ನಮ್ಮ ಪಕ್ಕದಲ್ಲಿ ನಮಗೆ ನೀರಿದೆ, ಏನೂ ಪ್ರಾಬ್ಲಮ್ ಇಲ್ಲ. 24 ಗಂಟೆ ನೀರು ಬರ್ತಾಯಿದೆ ನೋಡಿ. ಇಲ್ಲಿ ನೀರು 24 ಗಂಟೆ ಇದೆ. ಹೋಗಲಿಕ್ಕೆ, ಪಾತ್ರೆ ತಿಕ್ಕಲಿಕ್ಕೆಲ್ಲ ಏನು ತೊಂದರೆ ಇಲ್ಲ ನೀರಿನ ವಿಷಯದಲ್ಲಿ. ಇದು ನೋಡಿ ನಮ್ಮ ಪಂಪು. ಈ ಪಂಪು ಮನೆಗೆ ಟ್ಯಾಂಕ್ ಇದೆ ಮೇಲೆಗಡೆ. ಆ ಮೇಲ್ಗಡೆ ನೀರು ಫಿಲ್ ಮಾಡ್ತೇವೆ, ಮನೆಗೆ ಯೂಸ್ ಮಾಡ್ತೇವೆ. ಈ ನೀರು ನೋಡಿ, ಶುದ್ಧವಾದ ನೀರು, ಏನೊಂದು ಇದಿಲ್ಲ. ಹಾಗೆ ನೋಡಿ, ಇಲ್ಲೆಲ್ಲ ಹಳ್ಳಿಯ ವಾತಾವರಣ ಅಂದರೆ ಹೆಚ್ಚಿನವರಿಗೆ ಹಳ್ಳಿ ಅಂತೇಳಿ ಒಂಥರ ಸಸಾರ ಇರ್ಬೋದು. ಆದರೆ ಈ ಹಳ್ಳಿ ಜನಗಳಿಗೆ ಗೊತ್ತು, ನಾವೆಲ್ಲ ಹಳ್ಳಿ ಜನಗಳು. ನಮ್ಮದು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಅರಂತೋಡು ದೇವರಾಜ ಎಂಬಲ್ಲಿ ಮನೆ ಇರೋದು. ನಾವು ಪ್ರಾಕೃತವಾಗಿ ಬೆಂಗಳೂರಲ್ಲಿ ಕೆಲಸ ಇದ್ದೇವೆ, ಆದರೆ ಊರಿಗೆಲ್ಲ ಬರ್ತಾ ಇರ್ತೇವೆ ಆಗಾಗ ಬೇಕಾದಾಗ. ಇದು ಹಬ್ಬದ ದಿವಸ ಬಂದೇವೆ ಹೀಗೆ ನೋಡಿ. ಹೋಗಲಿಕ್ಕೆ ಅಂತೂ ನಮಗೆ ಏನು ತೊಂದರೆ ಇಲ್ಲ. ಹೋಗಿತಾ ಇದ್ದಾರೆ, ಬರ್ತಾ ಇದೆ, ಹೋಗಿತಾ ಇದ್ದಾರೆ. ನೀರು ನೋಡಿ ಎಷ್ಟು ಸುಂದರ ಸ್ವಚ್ಛವಾದ ನೀರು ನೋಡಿ. ಏನೊಂದು ಕಲ್ಮಶ ಇಲ್ಲ ನೀರಲ್ಲಿ ನೋಡಿ. ಪಾತ್ರೆ ತೊಳಿಲಿಕ್ಕಾಗಲಿ, ಬಟ್ಟೆ ಒಗಿಲಿಕ್ಕಾಗಲಿ ಯಾವುದೇ ತೊಂದರೆ ಇಲ್ಲ. 24 ಗಂಟೆ ನೀರು ಬರ್ತಾಯಿದೆ, ಶುದ್ಧವಾದ ನೀರು.